ರವಿಕುಮಾರ್ ಅವರಿಗೆ ಸ್ವಾಗತ. ನಮಸ್ಕಾರ. ರವಿಕುಮಾರ್ ಅವರು ಅನುರಾಗ ಮ್ಯಾಟ್ರಿಮೋನಿ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆನ್ಲೈನ್ ಮೂಲಕ ವೈವಾಹಿಕ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಪವಿತ್ರವಾದಂಥ ಮಹತ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಸರ್, ಈ ಒಂದು ಅನುರಾಗ ಮ್ಯಾಟ್ರಿಮೋನಿ ಎಷ್ಟು ವರ್ಷದಿಂದ ಇದೆ, ಎಷ್ಟೆಲ್ಲ ಇಲ್ಲಿವರೆಗೂ ಮದುವೆಗಳನ್ನು ಮಾಡಿಸಿದ್ದೀರಾ, ಇದರ ಸಕ್ಸಸ್ ಸ್ಟೋರಿ ಅಂತ ಹೇಳೋದಾದರೆ? ಓಕೆ ಸರ್, ಇದು ಬೆಳೆದು ಬಂದಿದ್ದು ನಮ್ಮ ತಾಯಿಯವರಿಂದ. ನಮ್ಮ ಮನೆಯಲ್ಲೇ ಈಗ ಸುಮಾರು 30-35 ವರ್ಷಗಳ ಹಿಂದೆ ವಯಸ್ಸು ಮೀರಿ ಹೋದಾಗಲೂ ಮದುವೆ ಆಗದೆ ಉಳ್ಕೊಂಡಿರೋರು ಸಾಕಷ್ಟು ಜನ ಇತ್ತು. ಸೊ ಅಂಥ ಸಮಯದಲ್ಲಿ ನಮ್ಮ ತಾಯಿಯವರು ಸಂಗೀತ ಹೇಳ್ಕೊಡ್ತಾಯಿದ್ರು. ಸೊ ಹೀಗಾಗಿ ಒಂದಿಷ್ಟು ಸೋಷಿಯಲ್ ಕಾಂಟ್ಯಾಕ್ಟ್ ಇತ್ತು. ಸೊ ಅದ್ರ ಮೂಲಕ ಒಂದಷ್ಟು ಜನಕ್ಕೆ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಹಾಬಿಯಾಗಿ ಅವರಿಗೆ ಕನ್ವರ್ಟ್ ಆಯಿತು. ಮತ್ತು ಒಂದು ಸಂಸ್ಥೆ ಆಯಿತು. ಈಗ ಅದು ವೆಬ್ಸೈಟ್ ಆಗಿ ಸುಮಾರು 10 ವರ್ಷ ಆಯಿತು. ಇದು ಮನೆಯಲ್ಲೇ ಬೆಳೆದು ಬಂದಿದ್ದರಿಂದ ಇದು ಬ್ರಾಹ್ಮಣರಿಗೋಸ್ಕರ ಸೀಮಿತವಾಗಿದೆ. ಸುಮಾರು ಇವಾಗ 10,000 ಜನಕ್ಕೂ ಹೆಚ್ಚು ಪ್ರೊಫೈಲ್ಗಳು ನಮ್ಮ ವೆಬ್ಸೈಟ್ನಲ್ಲಿ ಇದೆ. 30-35 ವರ್ಷದಿಂದ ಅಂತಂದರೆ ಸಾಕಷ್ಟು ಮದುವೆಗಳಾಗಿದೆ. ಸೊ ನೀವು ವಿಶೇಷವಾಗಿ ಬ್ರಾಹ್ಮಣರಿಗೋಸ್ಕರನೇ ಇದನ್ನು ಮಾಡಿರೋದ್ರಿಂದ ಮತ್ತು ಆ ಕಮ್ಯುನಿಟಿಗೆ ಸೀಮಿತ ಆಗಿರೋದ್ರಿಂದ ಬ್ರಾಹ್ಮಣರಲ್ಲಿ ಇತ್ತೀಚೆಗೆ ಭಾಳ ದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಕನ್ಯಾ ಕೊರತೆ ಇದೆ ಅನ್ನುವಂಥದ್ದು. ಸರ್, ಇವಾಗ ನಾವು ಹೆಡ್ ಕೌಂಟ್ ಅಂತ ತಗೊಂಡಾಗ ನಮ್ಮಲ್ಲಿ ಆ ಥರದ್ದು ಭ್ರೂಣ ಹತ್ಯೆ ಮಾಡಿದ್ದು ಅಥವಾ ಗಂಡು ಮಕ್ಕಳೇ ಬೇಕು ಅಂತ ಒತ್ತಾಯ ಮಾಡಿಕೊಂಡು ಗಂಡು ಮಕ್ಕಳನ್ನೇ ಬೆಳೆಸಿದವರು, ಆ ಥರದ್ದು ಬ್ರಾಹ್ಮಣ ಸಮುದಾಯದಲ್ಲಿ ನೀವು ಹೆಚ್ಚು ಕಾಣಲಿಕ್ಕಿಲ್ಲ. ಸೊ ಹಾಗಾಗಿ ಹೆಡ್ ಕೌಂಟ್ ಅಂತ ನಾವು ತಗೊಂಡಾಗ ತುಂಬ ಏರುಪೇರು ಇಲ್ಲ. ನಾವು ನ್ಯಾಷನಲ್ ಇಂಡೆಕ್ಸಲ್ಲಿ ಏನಿದೆ ಅದೇ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನಾಗಿರೋದು ಅಂತಂದರೆ ನಮ್ಮಲ್ಲಿ ವಿದ್ಯೆ ವಿಚಾರದಲ್ಲಿ ಪ್ಯಾರಿಟಿ ಇದೆ. ಅಂದರೆ ಹುಡುಗರು ಸಾಕಷ್ಟು ಜನ ಇನ್ನೂ ಗ್ರ್ಯಾಜುಯೇಷನ್ನು ಅಥವಾ ಅದಕ್ಕಿಂತ ಕೆಳಮಟ್ಟದಲ್ಲಿರೋವಂಥವು ವಿದ್ಯೆ ಇರೋವಂಥವರು ಸಾಕಷ್ಟು ಜನ ಹುಡುಗರಿದ್ದಾರೆ. ಅದೇ ಹುಡುಗಿರು ನಿಮಗೆ 80% ಮೇಲೆ ಒಂದು ಲೆವೆಲ್ಗೆ ಮಾಸ್ಟರ್ ಗ್ರ್ಯಾಜುಯೇಷನ್ ಅಥವಾ BE ಮಾಡಿರೋವಂಥವ್ರು ನೀವು ಕಾಣ್ತೀರ. ಸೊ ಇದು ಏನಾಗುತ್ತೆ ಅಂತಂದ್ರೆ ಸಮತೋಲನ ಕಾಯ್ದುಕೊಂಡಿಲ್ಲ, ಡಿಸ್ಪ್ಯಾರಿಟಿ ಇದೆ. ಹೆಣ್ಮಕ್ಳಿಗೂ ಕೂಡ ಉತ್ತಮ ಶಿಕ್ಷಣ ಕೊಡ್ತಾ ಇರೋದ್ರಿಂದ ಅವರು ಕಲಿಕೆಯಲ್ಲಿ ಮುಂದೆ ಇದ್ದಾರೆ. ಮತ್ತು ತಂದೆ ವ್ಯವಹಾರಗಳನ್ನಾಗಲಿ ತಂದೆ ವೃತ್ತಿಯನ್ನಾಗಲಿ ಅವ್ರು ಯಾವತ್ತೂ ಅವಲಂಬಿಸಲ್ಲ. ಅವ್ರ ಪಾಡಿಗೆ ಅವರು ಓದ್ಕೊಂಡು ಬೆಳ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅವಕಾಶಗಳು ಆಮೇಲೆ ಗೌರ್ಮೆಂಟಿಂದ ಆಗಲಿ ನಮ್ಮ ಸಂಘ ಸಂಸ್ಥೆಗಳಿಂದ ಆಗಲಿ ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಸಿಗುವಂಥ ವಿದ್ಯೆಗೆ ಸಿಗುವಂಥ ಸವಲತ್ತುಗಳು ಪ್ರೋತ್ಸಾಹಗಳು ಗಂಡು ಮಕ್ಕಳಿಗೆ ಎಲ್ಲೋ ಒಂಥರ ವಂಚಿತ ಆಗಿರ್ಬೋದು, ಇಲ್ಲ ಅದಕ್ಕೆ ಅಷ್ಟೊಂದು ಪ್ರೇರಣೆ ಇಲ್ಲದೆ ಇರ್ಬೋದು. ಮತ್ತು ಇದ್ರ ಜೊತೆಗೆ ಈ ಕನ್ಯೆ ಹುಡುಕುವಂಥವ್ರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಲ್ಲ, ಎಫರ್ಟ್ ಹಾಕಲ್ಲ. ಕನ್ಯೆ ಇಲ್ಲ ಅಂದ್ಕೊಂಡೇ ಕುತ್ಕೊಂಡ್ಬಿಡ್ತಾರೆ. ಇವತ್ತು ನಮ್ಮ ಬ್ರಾಹ್ಮಣರಲ್ಲಿ ಸಾಕಷ್ಟು ಮ್ಯಾಟ್ರಿಮೋನಿಯಲ್ ಸಂಸ್ಥೆಗಳಿದೆ. ಇವತ್ತು ನಿಮ್ಮದು ಆನ್ಲೈನ್ ಮೂಲಕ ಇದೆ. ಈ ರೀತಿ ಅನೇಕ ಸಂಸ್ಥೆಗಳಿದ್ದರೂ ಕೂಡ ಪ್ರಯತ್ನ ಮಾಡದಿರೋದು ಕೂಡ ಒಂದು ಸಮಸ್ಯೆ. ಹೌದು. ಒಂದು ಏನು ಅಂತಂದರೆ ಸರಿಯಾದ ವಯಸ್ಸಿನಲ್ಲಿ ಯಾರಿಗಾದರೂ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಇವತ್ತು ನಾವೇನು ಅಂದ್ಕೊಂಡಿದ್ವಿ, ಹುಡುಗರಿಗೆ ಹುಡುಗಿ ಸಿಗ್ತಾ ಇಲ್ಲ, ಅದು ದೊಡ್ಡ ಸಮಸ್ಯೆ ಅಂತ. 30 ವಯಸ್ಸು ಮೀರಿರುವಂಥ ಹುಡುಗಿರು 30%ಗಿಂತ ಜಾಸ್ತಿ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂದರೆ ಈ ಹುಡುಗಿಯರು ಸಾಮಾನ್ಯವಾಗಿ ಎಲ್ಲ ತುಂಬ ವಿದ್ಯಾವಂತರು, ಆಮೇಲೆ ತಮ್ಮ ಆದಾಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥವರೇ ಈ ಒಂದು ವರ್ಗದಲ್ಲಿ ಕಾಣ್ತೀವಿ. ಸೊ ಅವ್ರಿಗೆ ಸರಿಯಾದ ಒಂದು ಹುಡುಗರು ವರರು ಸಿಗೋದು ಸ್ವಲ್ಪ ಕಷ್ಟದ ಕೆಲಸ ಆಗಿದೆ ಇವತ್ತಿನ. ಸೊ ಇನ್ನೊಂದು, ನಾವು ಬ್ರಾಹ್ಮಣರ ವಧುವರ ಅನ್ವೇಷಣೆ ಅಂತ ಬಂದಾಗ ಇನ್ನೊಂದು ಎದುರಾಗುವಂಥ ಸಮಸ್ಯೆ ಈ ತ್ರಿಮತಸ್ಥರಲ್ಲಿ ಹೊಂದಾಣಿಕೆ ಸಮಸ್ಯೆ. ಮತ್ತು ಇಂಥವರೇ ಆಗಬೇಕು, ಮಾಧುರ ಆಗಬೇಕು, ಸ್ಮಾರ್ತರೇ ಆಗಬೇಕು, ಕಣ್ವರೇ ಆಗ್ಬೇಕು ಅನ್ನುವಂಥದ್ದು, ಹವ್ಯಕರೇ ಆಗ್ಬೇಕು ಅನ್ನುವಂಥದ್ದು, ಇದು ಕೂಡ ಎಲ್ಲೋ ಸಮಸ್ಯೆ ಆಗ್ತಾ ಇದೆ. ಖಂಡಿತವಾಗಿ ನಾವು ಬ್ರಾಹ್ಮಣರು ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಾಗಲಿಲ್ಲ ಅಂದರೆ ನಾವು ಬ್ರಾಹ್ಮಣರನ್ನು ಕಳ್ಕೊತೀವಿ, ಬ್ರಾಹ್ಮಣಿಕೆಯನ್ನು ಕಳ್ಕೊತೀವಿ. ಈ ಒಂದು ಹಂತಕ್ಕೆ ನಾವು ಇವತ್ತು ಇಳಿದು ಬಿಟ್ಟಿದ್ದೀವಿ. ಯಾಕೆಂದರೆ ಇವತ್ತು ಬ್ರಾಹ್ಮಣಿಕೆಯನ್ನು ಪಾಲಿಸ್ತಾ ಇರೋವಂಥ ಹುಡುಗರಿಗೆ ಮದುವೆ ಆಗ್ತಾ ಇಲ್ಲ. ಮದುವೆ ಆಗ್ತಾ ಇರೋವಂಥ ಹುಡುಗರಲ್ಲಿ ಅಥವಾ ಹುಡುಗಿರಲ್ಲಿ ಬ್ರಾಹ್ಮಣಿಕೆಯನ್ನು ಕಾಣೋದು ಕಷ್ಟವಾಗಿದೆ. ಸೊ ಹೀಗಾಗಿ
ಎರಡನ್ನೂ ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಸೊ ಈ ಆಚಾರ ವಿಚಾರಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಕೆಲವು ವಿಚಾರಗಳನ್ನ ಬದಿಗೊತ್ತಿ ನಾವು ಒಂದಾಗಬೇಕು, ಈ ಒಂದು ಸಮುದಾಯನ ಉಳಿಸ್ಬೇಕು ಅನ್ನೋವಂಥದ್ದು ಯೋಚನೆ ಮಾಡಲಿಲ್ಲ ಅಂದರೆ ಬಹಳ ಕಷ್ಟದ ಕೆಲಸ. ಸೊ ಇದ್ರ ಜೊತೆಗೆ ಈಗ ವರಕನ್ಯಾ ಹುಡುಕುವಂಥ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಜನರಿಗೆ ಈ ಸಮಾವೇಶಗಳಿಗೆ ಆಗಲಿ ಅಥವಾ ಬೇರೆ ಬೇರೆ ದೇವಸ್ಥಾನ ಮಠಗಳಲ್ಲೂ ಕೂಡ ಸರ್ವಿಸ್ ಇದೆ. ಅಲ್ಲಿಗೆ ಹೋಗೋದಕ್ಕೆ ಸಮಯದ ಕೊರತೆ ಇರುತ್ತೆ, ಟ್ರಾಫಿಕ್ ತೊಂದರೆ. ಬೆಂಗಳೂರಂಥ ದೊಡ್ಡ ಊರಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಮನೆಗಳಲ್ಲೂ ಕೂಡ ಇವತ್ತು ವೈಫೈ ಇಂಟರ್ನೆಟ್ ಇರೋದ್ರಿಂದ ಈ ಆನ್ಲೈನ್ ಮೂಲಕ ಈ ವರಕನ್ಯಾ ಹುಡುಕುವಂಥದ್ದು ಭಾಳ ಅನುಕೂಲಕರವಾಗಿದೆ. ನೀವು ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಇದರ ಅಡ್ವಾಂಟೇಜಸ್ ಏನು? ಜನರು ಇದನ್ನು ಯಾವ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಂತ ತಾವು ಹೇಳ್ತೀರಾ? ಸರ್, ಇವಾಗ ನೋಡೋದಾದರೆ ನೀವು ನಿಮಗೆ ಬೇಕಾದ ಹೊತ್ತಿನಲ್ಲಿ ನಿಮಗೆ ಬೇಕಾದ ಸಮಯದಲ್ಲಿ ನೀವು ನಿಮ್ಮ ಸಮಾವೇಶವನ್ನು ಮಾಡ್ಕೋಬೋದು. ಯಾಕೆಂದರೆ ಎಲ್ಲ ಥರ ಹುಡುಗರು ಪ್ರತಿಯೊಂದು ಡೀಟೇಲ್ಸ್ ಕೂಡ ವೆಬ್ಸೈಟ್ನಲ್ಲಿ ಅವೈಲಬಲ್ ಇರುತ್ತೆ. ನೀವು ದಿನಕ್ಕೆ ಅಥವಾ ವಾರಕ್ಕೆ ಒಂದು ಅರ್ಧ ಗಂಟೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲೋ ವೆಬ್ಸೈಟ್ನಲ್ಲೋ ನೋಡಿಕೊಂಡು ಅನುಕೂಲ ಆದವ್ರನ್ನ ಡೈರೆಕ್ಟಾಗಿ, ಆಮೇಲೆ ಪ್ರತಿಯೊಂದು ಫಿಲ್ಟ್ರಾಗಿ ಬರೋದ್ರಿಂದ ನಿಮಗೆ ಸಾಕಷ್ಟು ವಿಚಾರಗಳು ಅವ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಅದನ್ನು ನಾವು ಏನು ಹೇಳ್ತೀವಿ ಅಂದರೆ, ಆ ಮಾಹಿತಿ ಅವ್ರು ಏನು ಕೊಟ್ಟಿರ್ತಾರೆ, ಹುಡುಗನ ಮನಲಾಗಲಿ ಹುಡುಗಿ ಮನಲಾಗಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನು ಪರಿಪೂರ್ಣವಾಗಿ ಒಂದು ಸಲ ಓದಿ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರ ಎಕ್ಸ್ಪೆಕ್ಟೇಷನ್ ಅಥವಾ ನೀವು ನಿಮ್ಮ ಬಯೋಡೇಟಾ ಹಾಕ್ಬೇಕಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನನ್ನೊಂದು ಒಂಚೂರು ಡೀಟೇಲಾಗಿ ಬರೀರಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಓದೋದ್ರಿಂದ ಅಥವಾ ಬರೆಯೋದ್ರಿಂದ ಈ ವಿಚಾರಗಳನ್ನ ನಿಮಗೆ ಸರಿಯಾದ ಮ್ಯಾಚ್ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಬೇಕಾದವ್ರು ಮಾತ್ರ ಅವಾಗ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಹೋಗೋದು. ಇದು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಎಲ್ಲದನ್ನು ಕಾಂಟ್ಯಾಕ್ಟ್ ಮಾಡಿದೆ, ಎಲ್ಲ ಹುಡುಗಿನೂ ಕಾಂಟ್ಯಾಕ್ಟ್ ಮಾಡಿದೆ, ಎಲ್ಲ ಹುಡುಗರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅದು ಪ್ರಯೋಜನ ಬರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ಫ್ರಸ್ಟ್ರೇಷನ್ನು ತಮ್ಮಲ್ಲೇ ತಂದ್ಕೋತಾರೆ. ಸೊ ಅದ್ರ ಬಿಟ್ಟು ಯಾವುದನ್ನು ಬೇಕೋ ಅದನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಸಮಯ ಉಳಿಯುತ್ತೆ, ಹಣ ಉಳಿಯುತ್ತೆ, ಚರ್ಚೆ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಕ್ಕೆ ಅನುಕೂಲ ಇರುತ್ತೆ. ಇವಾಗ ಹುಡುಗರು ಹೊರದೇಶದಲ್ಲಿದ್ದಾರೆ, ನೀವು ಪ್ರತಿ ಸಣ್ಣ ಬಯೋಡೇಟಾ ಕಳಿಸ್ಬೇಕು, ವಾಟ್ಸಪ್ ಕಳಿಸ್ಬೇಕು, ಇನ್ನೊಂದು ಕಳಿಸ್ಬೇಕು ಮಾಡೋದಿಲ್ಲ. ಅವ್ರಿಗೂ ಲಾಗಿನ್ ID ಕೊಟ್ಟರೆ ಅವರು ಅಲ್ಲೇ ನೋಡ್ಕೋತಾರೆ. ಸೊ ಈ ಎಲ್ಲ ಸಮಸ್ಯೆಗಳಿಗೂ ಒಂದು, ಆಮೇಲೆ ಪ್ರತಿಯೊಂದಕ್ಕೂ ಫೋಟೋ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸು ಇದ್ದೇ ಇರುತ್ತೆ, ಕಂಪಲ್ಸರಿ ಡೀಟೇಲ್ಸ್ ಇರುತ್ತೆ, ಇಂಥ ಮಾಹಿತಿ ಇಲ್ಲ ಅಂತ ಇರೋದೇ ಇಲ್ಲ. ಸೊ ಅದರಿಂದ ಎಲ್ಲದನ್ನು ನೋಡಿಕೊಂಡು ಮುಂದೆ ಹೋಗೋದಕ್ಕೆ ಅನುಕೂಲ. ಆಮೇಲೆ ಈ ಸಮಾವೇಶಗಳನ್ನು ಮಾಡಿದಾಗ ಗುಣಮಟ್ಟದ ಪ್ರೊಫೈಲ್ಗಳು ಬರಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆ. ಈ ಆನ್ಲೈನಲ್ಲಿ ಆದರೆ ಎಲ್ಲ ಕ್ಯಾಟಗರಿನೂ ಇರುತ್ತೆ. ನಿಮಗೆ ತೀರಾ ಹೈ ಪ್ರೊಫೈಲು, ಫಾರಿನ್ನಲ್ಲಿರುವಂಥವ್ರು, ಡಾಕ್ಟರ್ಸು, ಇಂಜಿನಿಯರು, ಈ ಥರದವರು ಇರ್ತಾರೆ. ಇನ್ನು ಮತ್ತು ಕೇವಲ ಅಡುಗೆ ಕೆಲಸ ಮಾಡುವಂಥವ್ರು, ಪೌರಾಹಿತ್ಯ ಮಾಡುವಂಥವ್ರು, ಬೇರೆ ಬೇರೆ ಕ್ಯಾಟಗರಿ ಪ್ರೊಫೈಲ್ಗಳು ಕೂಡ ಸಿಗುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಅಂತ. ಇಲ್ಲ, ಈಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬರುವಂಥದ್ದು ಸಾಮಾನ್ಯ ಮಿಡ್ ರೇಂಜಿಂದ ನಿಮ್ಗೆ ಹೈ ಪ್ರೊಫೈಲ್ ತನಕ ಎಲ್ಲ ಬರುತ್ತೆ. ಆದರೆ ಕೆಳಮಟ್ಟದ್ದು ಬರ್ತಾರೆ. ಈಗ ಹುಡುಗರು ಸಾಕಷ್ಟು ಜನ ಬರ್ತಾರೆ. ನಮಗೆ ವ್ಯಥೆ ಆಗೋದು ಅಥವಾ ಒಂದು ಬೇಜಾರಿನ ಸಂಗತಿ ಏನು ಅಂತಂದರೆ, ಅದಕ್ಕೆ ಈ ಕೆಳಮಟ್ಟದಲ್ಲಿ ಅಂದರೆ ನಾನು ಆ ಥರ ವಿವರಿಸಬಾರ್ದು, ಆದರೆ ಇವತ್ತಿನ ಇರೋ ಪರಿಸ್ಥಿತಿ ಏನು ಅಂದರೆ ವಿದ್ಯೆ ವಾಸ್ತವ ವಿದ್ಯೆ ಕಮ್ಮಿ ಇರ್ಬೋದು ಅಥವಾ ಇನ್ಕಮ್ ಕಮ್ಮಿ ಇರ್ಬೋದು, ಅದು ಅವರು ಸ್ವಲ್ಪ ಲೋ ಇನ್ಕಮ್ ಗ್ರೂಪಲ್ಲಿ ಇರೋವಂಥವ್ರು ಸಾಕಷ್ಟು ಜನ ಬ್ರಾಹ್ಮಣರಲ್ಲಿ ಇದ್ದಾರೆ. ಬಟ್ ಇವರನ್ನು ಒಪ್ಪುವಂಥ ಹೆಣ್ಣು ಮಕ್ಕಳು ಬರೋದು ನಮ್ಮಲ್ಲಿ ತನಕ ಬರೋ ಪ್ರಮೇಯನೇ ಬರಲ್ಲ. ಇವತ್ತು ಆ ಥರ ಸಂಖ್ಯೆಯಲ್ಲಿರೋವಂಥ ಹುಡುಗಿಯರು ಕಮ್ಮಿ ಇದ್ದಾರೆ. ಅವರವರ ಸುತ್ತಮುತ್ತದಲ್ಲೇ ಮದುವೆ ಆಗಿ ಹೋಗುತ್ತೆ. ಅವ್ರು ನಮ್ಮ ತನಕ ಬಂದು ನಮಗೆ ಹುಡುಗ ಬೇಕು ಅಂತ ಅಕಸ್ಮಾತ್ ಆ ಥರ ಪ್ರೊಫೈಲ್ಗಳು ಬಂದರೆ ಏನಾಗುತ್ತೆ ಅಂದರೆ, ಅವ್ರಿಗೆ ಎಲ್ಲ ಲೆವೆಲ್ನವರು ಅಪ್ರೋಚ್ ಮಾಡ್ತಾರೆ. ಆವಾಗ ಮನುಷ್ಯನ ಸಹಜ ಗುಣ. ಸೊ ನಮಗೆ ಚೆನ್ನಾಗಿರೋದನ್ನೇ ನೋಡೋಣ ಅನ್ನೋದು ಅವರಿಗೆ ಆಸೆ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಮಿಡ್ ರೇಂಜ್ಗಿನ್ನ ಕಮ್ಮಿ ಇರುವಂಥವ್ರಿಗೆ ಸಹಾಯ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಇದೊಂದು ನಮ್ಮಲ್ಲಿ ಅಂತಲ್ಲ, ಈ ಬ್ರಾಹ್ಮಣ ಸಮುದಾಯದಲ್ಲೇ ಇರುವಂಥ ಒಂದು ದೊಡ್ಡ ಕೊರತೆ ಇವತ್ತಿನ ದಿನ. ಕಷ್ಟ ಇದೆ. ಇದಕ್ಕೆ ಪರಿಹಾರಗಳನ್ನ ಯಾರೂ ಕಾಣಕ್ಕೂ ಸಾಧ್ಯವಾಗ್ತಾ ಇಲ್ಲ. ಇದೊಂದು ಸಮಸ್ಯೆ. ಹೌದು, ನಮ್ಮ ಜ್ವಲಂತ ಸಮಸ್ಯೆ. ಈಗ ನಿಮ್ಮ ಅನುರಾಗ ಮ್ಯಾಟ್ರಿಮೋನಿನಲ್ಲಿ ಯಾವ ರೀತಿ ಸರ್ವಿಸ್ ಇರುತ್ತೆ? ಈಗ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡಬೇಕು? ಅವ್ರಿಗೇನು ಫೀಸ್ ಇರುತ್ತೆ? ಅವ್ರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಸಿಗುತ್ತೆ? ಯಾವ ರೀತಿ ಒಂದು ಬ್ಯಾಕಪ್ ಸಿಗುತ್ತೆ?
ಸರ್ ರಿಜಿಸ್ಟ್ರೇಷನ್ ಎಲ್ರಿಗೂ ಫ್ರೀ ಆಗಿರುತ್ತೆ. ಅಂದರೆ ಮೊದಲೇ ನೀವು ಹಣ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋಂಥದ್ದಿಲ್ಲ. ಹುಡುಗಂದ ಹುಡುಗಿ ಮಾಹಿತಿ ಹಾಕಿ ರಿಜಿಸ್ಟರ್ ಮಾಡೋದು. ಸರ್ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮ್ಗೆ ID ಪಾಸ್ವರ್ಡ್ ಕೊಡ್ತೀನಿ. ಲಾಗಿನ್ ಮಾಡಿ ನೀವು ಬೇರೆಯವ್ರದ್ದು ಡೀಟೇಲ್ಸ್ಗಳೆಲ್ಲ ನೋಡ್ಬೋದು. ನಿಮ್ಗೆ ಅನುಕೂಲ ಆಗುವಂಥವ್ರನ್ನ ಅಲ್ಲೇ ನಿಮಗೆ ಮೆಸೇಜ್ SMS ಮೂಲಕ ಅವ್ರಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಅದನ್ನು ಆಪ್ಷನ್ನ ಉಪಯೋಗಿಸಿ ನೀವು ಪ್ರಪೋಸಲ್ ಕಳಿಸ್ಬೋದು ಯಾರಿಗೆ ಬೇಕಾದರೂ. ಸೊ ಅವರು ಎದುರುಗಡೆ ಪಾರ್ಟಿಯವರು ನಿಮಗೆ ಉತ್ತರ ಹೇಳ್ಬೋದು. ಒಂದು ಎರಡನೇದು ಅವರು ನಿಮ್ಮನ್ನು ಸಂಪರ್ಕನೂ ಮಾಡ್ಬೋದು. ಸಂಪರ್ಕ ಮಾಡಿಕೊಂಡು ಮುಂದೆ ಹೋದಾಗ ನಿಮಗೆ ಫ್ರೀಯಾಗಿ ಇರುತ್ತೆ. ಸೊ ಇಲ್ಲ ಅವರಿಂದ ಉತ್ತರ ಬಂದಾಗ ಅಕ್ಸೆಪ್ಟ್ ಮಾಡಿದಾಗ ನಿಮಗೆ ಬೇಕು ಅಂತ ಏನು ಅಂತಂದರೆ ಫ್ರೀ ರಿಜಿಸ್ಟ್ರೇಷನ್ಗೆ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಇರಲ್ಲ. ಫೋನ್ ನಂಬರು ಅಡ್ರೆಸ್ಸು ಬಿಟ್ಟು ಬಾಕಿ ಎಲ್ಲ ಡೀಟೇಲ್ಸು ಕಾಣಿಸ್ತಿರುತ್ತೆ. ಸೊ ಅದೇ ಬೇಕು ಅಂದಾಗ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಬೋದು. ಅದು 6 ತಿಂಗಳಿಗೆ 1500 ರೂಪಾಯಿ ಇರುತ್ತೆ. 1 ವರ್ಷಕ್ಕಾದರೆ 2000 ರೂಪಾಯಿ ಇರುತ್ತೆ. 6 ತಿಂಗಳದು ಸಬ್ಸ್ಕ್ರೈಬ್ ಮಾಡಿದ್ರೆ 75 ಜನದ್ದು ಫೋನ್ ನಂಬರ್ ತೊಗೋಬೋದು. 1 ವರ್ಷದ ಮಾಡಿದ್ರೆ 100 ಜನದ ಫೋನ್ ನಂಬರ್ ತೊಗೋಬೋದು. ಸೊ ಇದು ನಮ್ಮ ಜನರಲ್ ಟರ್ಮ್ಸ್. ಜೊತೆಗೆ ನಿಮಗೆ ಫಸ್ಟು ನಾವು ಏನು ಹೇಳ್ತೀವಿ ಅಂದರೆ ಫಸ್ಟು ರಿಜಿಸ್ಟರ್ ಮಾಡಿ ನಮ್ಮನ್ನು ಒಂದ್ಸಲ ಸಂಪರ್ಕ ಮಾಡಿ ನಿಮ್ಮ ಪ್ರೊಫೈಲ್ನ ನೋಡಿ ನೀವು ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರದವ್ರನ್ನ ಅಪ್ರೋಚ್ ಮಾಡಬೇಕು. ಸೊ ಇದನ್ನು ಒಂದಷ್ಟು ಗೈಡ್ ಮಾಡ್ತೀವಿ. ಅದು ನಿಮ್ಮ ತಲೆಯಲ್ಲಿ ನನಗೆ ಯಾವ ಥರ ಹುಡುಗಿ ಬೇಕು, ಯಾವ ಥರ ಹುಡುಗ ಬೇಕು ಅನ್ನೋದು ಇರುತ್ತೆ. ಅದು ಸರಿನಾ ಇಲ್ವಾ, ಅಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು, ಇವನ್ನೆಲ್ಲ ಒಂಚೂರು ಕೌನ್ಸಿಲಿಂಗು ಗೈಡೆನ್ಸ್ ಮಾಡ್ತೀವಿ. ನಮ್ಮ ಆಫೀಸು ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತು ಹುಬ್ಬಳ್ಳಿಲಿದೆ. ಸೊ ಇಲ್ಲಿ ಬಂದು ಕೂಡ ಸಂಪರ್ಕ ಮಾಡ್ಬೋದು, ಇಲ್ಲರ ಫೋನಲ್ಲೂ ಮಾಡ್ಬೋದು. ಸೊ ಆ ಗೈಡೆನ್ಸ್ ಎಲ್ಲ ನಾವು ಉಚಿತವಾಗಿ ಮಾಡ್ತೀವಿ. ಅದನ್ನು ನೋಡಿಕೊಂಡು ಅವರು ಮುಂದೆ ಹೋಗಬೇಕು. ಈ ಕೆಲವೊಬ್ಬರಿಗೆ ಮನಸ್ಸಲ್ಲಿ ಒಂದಷ್ಟು ಡೌಟ್ಸ್ ಇರುತ್ತೆ. ಈಗ ಎರಡನೇ ಮದುವೆ ಆಗುವಂಥವ್ರು ಅಂದರೆ ಏನೋ ಅವ್ರ ಮನೆಯಲ್ಲಿ ಗಂಡ ತೀರ್ಕೊಂಡಿರ್ತಾನೆ ಅಥವಾ ಹೆಂಡತಿ ತೀರ್ಕೊಂಡಿರ್ತಾಳೆ ಅಥವಾ ಮರು ಮದುವೆ ಆಗುವಂಥವ್ರು ಅಥವಾ ತುಂಬ ಏಜ್ ಆದವರು, ಈ ಥರದವ್ರಿಗೆಲ್ಲ ಒಂದು ವ್ಯವಸ್ಥೆ ಏನಾದರೂ ಇದೆಯಾ? ಇದೆ ಸರ್, ಆ ಥರ ಪ್ರೊಫೈಲ್ಗಳು ಸಿಗುತ್ತಾ? ಇದೆ. ಸೆಕೆಂಡ್ ಮ್ಯಾರೇಜ್ಗೂ ಪ್ರೊಫೈಲ್ಗಳಿದೆ. ಇವತ್ತಿನ ದಿನ ಎಲ್ಲಿ ಅಂದರೆ 25-26 ವರ್ಷದಿಂದನೂ ಸೆಕೆಂಡ್ ಮ್ಯಾರೇಜ್ಗಿರೋರು ಇದ್ದಾರೆ. ಅದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ 55-60 ವರ್ಷದವರೆಗೂ ಇದ್ದಾರೆ. ಈಗ ರೀಸೆಂಟಾಗಿ ಒಂದು ಮದುವೆ ಕೂಡ ಆಯಿತು. ಹೆಣ್ಮಗಳು 45-48 ವರ್ಷ, ಎಲ್ಲ ಒಂದು ಸರ್ಕಾರಿ ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಮಗಳು ಓದೋಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಅಮ್ಮ ಒಬ್ಬಳೇ ಆಗ್ತಾಳೆ ಅಂತ, ನೀನು ಇನ್ನೊಂದು ಮದುವೆ ಆಗೋದಾದರೆ ನಾನು ವಿದೇಶಕ್ಕೆ ಹೋಗ್ತೀನಿ, ಹೋಗಲ್ಲ, ನಾನು ವಿದ್ಯಾಭ್ಯಾಸ ನಿಲ್ಲಿಸ್ತೀನಿ ಅಂತ ಹಠ ಹಿಡಿದು ತಾಯಿಗೆ ಮದುವೆ ಮಾಡಿಸಿ ಆಮೇಲೆ ಹೋಗಿರೋವಂಥದ್ದಿದೆ. ಇದು ಪ್ರಪಂಚದಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಆದರೆ ಒಂದು ಥರಕ್ಕೆ ಇದು ಒಳ್ಳೆಯದು ಅಂತ ನಾನು ಅನ್ಸುತ್ತೆ. ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಪ್ರೋಗ್ರೆಸಿವ್ ಮೈಂಡ್ಸೆಟ್ ಬರ್ತಾ ಇದೆ. ಸರ್, ಈಗ ನಿಮ್ಮ ಅನುರಾಗ ಮ್ಯಾಟ್ರಿಮೋನಿಯನ್ನ ಸಂಪರ್ಕ ಮಾಡಬೇಕಾದ್ರೆ ಅವರು ಏನು ವೆಬ್ಸೈಟ್ಗೆ ಹೋಗ್ಬೇಕಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇದೆಯಾ, ವಾಟ್ಸಪ್ ನಂಬರ್ ಇದೆಯಾ, ಹೇಗೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ? ನಮ್ಮ ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸು ಕಾಣುತ್ತೆ. ನಮ್ಮ ಫೋನ್ ನಂಬರು ಪ್ರತಿಯೊಂದು ಡೀಟೇಲ್ಸು ಕಾಣುತ್ತೆ. anuragamatrimony.com ಅಂತ ವೆಬ್ಸೈಟ್ ಹೆಸರು. ನಮ್ಮ ಸಂಪರ್ಕ ಹೆಲ್ಪ್ಲೈನ್ ನಂಬರು 8105626363. ಸಂಪರ್ಕ ಮಾಡ್ಬೋದು. ನಿಮಗೆ ಏನೇ ಪ್ರಶ್ನೆಗಳಿದ್ರು ಫೋನಲ್ಲಿ ಕೇಳ್ಬೋದು, ಇಲ್ಲ ನಮ್ಮ ಆಫೀಸಿಗೆ ಬಂದು ಮಾತಾಡ್ಬೋದು. ಈ ಮದುವೆ ಹೆಣ್ಣು ಗಂಡಿನ ವಿಚಾರ ಬಿಟ್ಟು ಮದುವೆಯಲ್ಲಿ ಯಾವುದೇ ಥರದ ವಿಚಾರಗಳಿರಲಿ ನಾವು ಅದನ್ನು ಅಡ್ರೆಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಮಲ್ಲಿ ಕೌನ್ಸಿಲರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಇವೆಂಟ್ ಮ್ಯಾನೇಜ್ಮೆಂಟ್ನವರಿದ್ದಾರೆ, ಎಲ್ಲ ಥರದವರು ಸಂಪರ್ಕದಲ್ಲಿದ್ದಾರೆ. ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಯಾವುದಕ್ಕೂ ನಾವು ಈ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕೊಟ್ಟರೆ ಬೇರೆ ಯಾವುದಕ್ಕೂ ಯಾವುದೇ ಅಡಿಷನಲ್ ಚಾರ್ಜಸ್ ಇವೆಲ್ಲ ವ್ಯಾಲ್ಯೂ ಆಡೆಡ್ ಸರ್ವಿಸ್. ಪ್ರತಿಯೊಂದಕ್ಕೂ ನಾವು ಬೇರೆ ವಿದೇಶದಲ್ಲಿರೋರು ಕೂಡ ಅಲ್ಲಿಂದನೇ ಅವರೆಲ್ಲ ಬುಕ್ ಮಾಡ್ಕೋಬಹುದು. ಚೌಲ್ಟ್ರಿ ಬುಕ್ ಮಾಡೋದಿರ್ಬೋದು, ಅಡಿಗೆ ಅವರು ಎಲ್ಲರೂ ಖಂಡಿತ ಮಾಡ್ಬೋದು. ಸೊ ಇದು ವಿದೇಶದಲ್ಲಿ ಸಾಕಷ್ಟು ಜನ ಇವತ್ತು ಫಾರಿನ್ಗೆ ಹೋಗುವಂಥದ್ದು ಸಾಮಾನ್ಯ ಆಗಿದೆ. ಅವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಎಲ್ಲಿ ಯಾವ ಥರ ಸಹಾಯ ಬೇಕಾದ್ರೂ ಈ ಮದುವೆ ವಿಚಾರದಲ್ಲಿ ನೀವು ಯಾವ ಥರ ಸಹಾಯ ಬೇಕಾದರೂ ಕೇಳ್ಬೋದು. ನಾವು ಮಾಡೋದಕ್ಕೆ ಎಲ್ಲ ಥರ ಸರ್ವಿಸ್ ಮಾಡುವಂಥವ್ರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ರವಿಕುಮಾರ್ ಅವ್ರ ಮಾತು. ಅನುರಾಗ ಮ್ಯಾಟ್ರಿಮೋನಿ ಮೂಲಕ ವಿಶೇಷವಾಗಿ ವಿಪ್ರ ಸಮಾಜದ ವಧುವರರ ಒಂದು ಅಲೈನ್ಸ್ ಮಾಡುವಂಥ ವಿಷಯದಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆನ್ಲೈನ್ ಮೂಲಕ
ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಇಲ್ಲಿ ಸಂಪರ್ಕ ಮಾಡ್ಬೋದು. ಅನುರಾಗ ಮ್ಯಾಟ್ರಿಮೋನಿ ಅವ್ರ ವೆಬ್ಸೈಟಿಗೆ ಹೋದರೆ ಎಲ್ಲ ಮಾಹಿತಿಗಳು ಸಿಗುತ್ತೆ, ಎಲ್ಲ ಥರದ ಪ್ರೊಫೈಲ್ಗಳು ಇದೆ. ಮತ್ತು ಕೆಲವೊಂದಿಷ್ಟು ಏನು ಅನಗತ್ಯವಾದಂಥ ಗೊಂದಲಗಳು ಇವತ್ತು ವಿಪ್ರ ಸಮಾಜದಲ್ಲಿದೆ. ಕನ್ಯಾ ಕೊರತೆ ಇದೆ ಅಥವಾ ಕನ್ಯಾ ಸಿಗಲ್ಲ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಕೇವಲ ಮಿಥ್ಯೆ ಅಂತ ಹೇಳ್ತಾ, ನೀವು ಪ್ರಯತ್ನ ಪಟ್ಟರೆ, ನಿಮ್ಮ ಎಫರ್ಟ್ ಹಾಕಿದರೆ ನಿಮಗೆ ಮಕ್ಕಳಿಗೆ ಬೇಕಾದಂಥ ಸೂಕ್ತ ವರ ಆಗಿರ್ಬೋದು, ಕನ್ಯೆ ಆಗಿರ್ಬೋದು, ಸರಿಯಾದ ವಯಸ್ಸಿನಲ್ಲಿ ಅಂತ ಒಂದು ಸೇರಿಸ್ಬೇಕು. ಸೂಕ್ತ ವಯಸ್ಸಿನಲ್ಲಿ ಅಂದರೆ ಭಾಳಷ್ಟು ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಮಕ್ಕಳ ಮದುವೆಯನ್ನು ಭಾಳ ವಿಳಂಬ ಮಾಡುವಂಥದ್ದಿದೆ. ವಯಸ್ಸಾದ ಮೇಲೆ ಮಕ್ಕಳಿಗೆ ಹುಡುಕೋಕೆ ಶುರು ಮಾಡಿದಾಗ ಒಳ್ಳೆ ಪ್ರೊಫೈಲ್ಗಳು ಸಿಗದೇ ಇರುವಂಥ ಸಮಸ್ಯೆ ಕೂಡ ಇದೆ. ಇದ್ರ ಜೊತೆಗೆ ತ್ರಿಮತಸ್ಥರಲ್ಲಿ ವಿವಾಹ ಆಗುವುದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಮಹಿಳೆಯರು ಇವತ್ತು, ಅದರಲ್ಲೂ ವಿಶೇಷವಾಗಿ ರವಿಕುಮಾರ್ ಅವರು ಹೇಳಿದಾಗೆ, ಬ್ರಾಹ್ಮಣರಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ತಾರೆ. ಹೀಗಾಗಿ ಸಹಜವಾಗಿಯೇ ಅಂತರ್ಜಾತಿ ವಿವಾಹ ಆಗುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬ್ರಾಹ್ಮಣ ಹೆಣ್ಣು ಮಕ್ಕಳು ಅನ್ನುವಂಥದ್ದು. ಇದು ತಪ್ಪು ಅಂತಲ್ಲ, ಆದರೆ ಒಂದು ಬ್ರಾಹ್ಮಣರ ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ, ಸಂಸ್ಕಾರ ಸಂಸ್ಕೃತಿ ಏನಿದೆ, ಅದು ಮುಂದಿನ ಪೀಳಿಗೆಗೆ ಉಳಿಬೇಕಾದರೆ ಬ್ರಾಹ್ಮಣರು ತ್ರಿಮತಸ್ಥರಲ್ಲೇ ಮದುವೆ ಆಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು. ಇದ್ರ ಜೊತೆಗೆ ಸೂಕ್ತ ಕಾಲದಲ್ಲಿ ಮದುವೆ ಮಾಡುವಂಥದ್ದು ಕೂಡ ಆಗಬೇಕು. ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ, ಆನ್ಲೈನ್ ಮೂಲಕ ವಧುವರನ್ನು ಹುಡುಕಿದಾಗ ನೀವೆಲ್ಲೇ ಕೂತ್ಕೊಂಡು ಯಾವುದೇ ಸಮಯದಲ್ಲಿ ಕೂಡ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮಗಾಗಲಿ ನೀವು ವರಕನ್ಯೆಯನ್ನು ಹುಡುಕ್ಬೋದು. ಅವ್ರನ್ನ ಸಂಪರ್ಕ ಮಾಡಿದರೆ ಈ ಎಲ್ಲ ಮಾಹಿತಿಗಳು, ಸೇವೆಗಳು ಕೂಡ ಲಭ್ಯ ಇದೆ. ಹೀಗಾಗಿ ಸಮಯದ ಉಳಿತಾಯ ಆಗುತ್ತೆ, ಹಣದ ಉಳಿತಾಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಅನುರಾಗ ಮ್ಯಾಟ್ರಿಮೋನಿಯಲ್ನ ತಾವು ಸಂಪರ್ಕ ಮಾಡಿ ಆನ್ಲೈನಲ್ಲಿ ಅದಕ್ಕೆ ರಿಜಿಸ್ಟರ್ ಆಗಿ ತಮ್ಮ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ವಿವಾಹವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ರವಿಕುಮಾರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ನಮ್ಮ ಈ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು ಸರ್.